ಕ್ಷೇತ್ರದ ವಿರುದ್ಧ ಯಾರು ಬರ್ತಾರೆ ಅವ್ರ ವಿರುದ್ಧ ನಾವು ಗ್ಯಾರಂಟಿ ನಿಲ್ತೇವೆ. ಅವರು ಅಲ್ಲಿ ಕೂತ್ಕೊಂಡು ನಾವು ಚಲೋ ಮಾಡ್ತೇವೆ, ಅದೆಲ್ಲ ವೇಸ್ಟ್. ಅವರು ಇಲ್ಲಿ ಬಂದು ನಮ್ಮ ಹತ್ರ ಕೇಳಿ, ಊರಿನವ್ರ ಹತ್ರ 2 ಜನರ ಕೇಳಿ. 2012 ಅಕ್ಟೋಬರ್ 10ರಂದು ಸೌಜನ್ಯಳಿಗೆ ನಿಜವಾಗಿಯೂ ನ್ಯಾಯ ಸಿಕ್ಕಿದೆ. ಈ ಕಮ್ಯುನಿಸ್ಟ್ ಜಿಹಾದಿಗಳಿಗೆ, ನಾಯಿಗಳಿಗೆ ಇವರಿಗೆ ನ್ಯಾಯ ಸಿಗಲಿಲ್ಲ. ಇವರ ಹಿಂದೆ ಕಮ್ಯುನಿಸ್ಟ್ಗಳಿದ್ದಾರೆ, ಜಿಹಾದಿಗಳಿದ್ದಾರೆ. ಧರ್ಮಸ್ಥಳ ಕ್ಷೇತ್ರವನ್ನು ಮಲಿನ ಮಾಡಬೇಕು ಅಂತ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದ ರಕ್ಷಣೆಗೆ ತಾವು ಊರವರೆಲ್ಲ ಸಿದ್ಧರಾಗಿದ್ದೀವಿ. ಊರವರು ಧರ್ಮ ಸೈನಿಕರಾಗಿ ಸಿದ್ಧರಾಗಿದ್ದೇವೆ. పొన్ను ఎంకలేకలు వల్ల జోకులు అండ్ ఈయన మీద పొడిచే నేను కూడా పండగల్లి మేము ಈತ ವರ್ಷದ ದಾಗಿಲಿಕೊಂಡು ಊರದಾಗ ಲಕ್ಕದ ಜನ పండ ఎంకలు ధనికులు సమాధాన మనదికులే ಕೊಂಡನೋತ್ಮಗು ನ್ಯಾಯ ಕೊಡು ಸರಿ. ಆ ನ್ಯಾಯದ ಬಗ್ಗೆ ಕೇಳ ಆಂಡ ಧರ್ಮಸ್ಥಳದ ಬಗ್ಗೆ ಆಡು, ಅಥವಾ ದೇವರನ ಬಗ್ಗೆ ಆಡು, ಧನಿಕಲ ಬಗ್ಗೆ ಆಡು, ಜಾನ ಪ್ರಚಾರ ಅವು ಅಗತ್ಯ ಜಾನ ಬೇಡ. ముక్కులు అక్కల అప్పమే ముక్కులే బతు మూలు నుప్పు తిందు ముక్కులే బీరది ఎదురు దనికలే ఉంటుందన్న దనికల కన్న నీరు వండ ఎంకలే నెత్తేరు బతలేక అన్న స్వామి ఇజ్జేరు ఇంబి బతుకుతేనా అన్న పితమి ఎంజల్ దత్తే ಹೇರ್ಲ ಆ ಈ ಧರ್ಮಸ್ಥಳ ವಿರೋಧ ಮಾಡಿದ್ರೆ ಬತ್ತುತ್ತೇರಾ ಆ 10 ಆಕನ ಎಂಗಳು ಒಂಜಿಲ ಅಂಡಲ್ ತಿರುಗದಲ್ಲ ಗ್ಯಾರಂಟಿ ಹೌದು ಎದುರು ಉಡುಪಿ ಎಂಗಳು ದಯಮಾಡಿ ದನಿಕಲ ಬಗ್ಗೆ ಯಾನು ಎಲ್ಲ ಸೈತನಲ್ಲ ಈ ಬಗ್ಗೆ ಯಾನ್ ಬಿಡ್ತು ಪ್ರತಿಭಟನೆ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿದವರು ಮಣ್ಣು ಮುಕ್ಕಿ ಹೋಗಬೇಕು ಅಷ್ಟೇ. ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಜಾಥಾ ನಡೀತಾ ಇದೆ, ಹೌದು. ಉದ್ದೇಶ ಏನು ಸರ್? ಅಂದರೆ ನಾವು ಊರಿನವರೆಲ್ಲ ಸೇರಿ ನಮ್ಮ ಊರಿನ ಬಗ್ಗೆ ಎಲ್ಲ ಅವಹೇಳನಕಾರಿಯಾಗೆಲ್ಲ ಮಾತಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಊರಿನವರೆಲ್ಲ ಸೇರಿಕೊಂಡು ಹೋರಾಟ ಮಾಡುವಂತಿದ್ದೇವೆ. ನಮ್ಮ ಬಗ್ಗೆ ಈ ಥರ ಎಲ್ಲ ಹೇಳ್ತಿದ್ದಾರೆ, ಧರ್ಮಸ್ಥಳದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ದೊಡ್ಡ ಪ್ರತಿಭಟನೆ ಊರಿನವರೆಲ್ಲ ಸೇರಿ ಇವತ್ತು ಮಾಡ್ತಿದ್ದೇವೆ. ಸರ್ ಇಷ್ಟು ವರ್ಷದಿಂದನೂ ನಡೀತಾನೆ ಇದೆ, ಆರೋಪ ಪ್ರತ್ಯಾರೋಪ ನಡೀತಾನೆ ಇದೆ. ಇಷ್ಟು ವರ್ಷ ಹಿಡಿದ ಪ್ರತಿಭಟನಾ ಜೊತೆ ಇವತ್ತ್ಯಾಕೆ ಸರ್ ನಡೀತಾ ಇದೆ? ಅಂದರೆ ನಾವು ಇಷ್ಟು ತನಕ ಎಲ್ಲ ಥರದಲ್ಲಿ ನಾವು ಸಹ ಇದು ಮಾಡಿದ್ದೇವೆ. ನಮ್ಮ ಊರಿನ ಬಗ್ಗೆ ನಮಗೂ ಅಭಿಮಾನ ಇದೆ. ಅವರು ಇಲ್ಲ ಸಲ್ಲದ ಆರೋಪ ಮಾಡುವಾಗ ನಮಗೂ ತುಂಬ ಬೇಜಾರಾಗ್ತದೆ. ನಾವು ಊರಿನವರಾಗಿ ನಮ್ಮ ಧರ್ಮಸ್ಥಳದ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ, ನಮ್ಮ ಪೂಜ್ಯರ ಬಗ್ಗೆ ಮಾತಾಡುವಾಗ ಅವರ ಮಾಡುವಂಥ ಕಾರ್ಯ, ಅವರು ಇಷ್ಟು ತನಕ ಮಾಡಿದ ಸಾಧನೆಯನ್ನು ನೋಡುವಾಗ ನಾವು ಅವರ ಪರವಾಗಿ ನಿಂತ್ಕೊಳ್ಳೇಬೇಕು. ಹಾಗಾಗಿ ನಾವು ಊರಿನವರೆಲ್ಲ ಸೇರಿದ್ದೇವೆ ಇವತ್ತು. ಸರ್ ಇಲ್ಲ ಸಲ್ಲದ ಆರೋಪ ಅಂತ ಹೇಳಿದರೆ, ಇಲ್ಲ ಸಲ್ಲದ ಆರೋಪ ಅಂತ ಹೇಳಿದರೆ ಕಾನೂನಾತ್ಮಕವಾಗಿ ಕ್ಷೇತ್ರದ ವತಿಯಿಂದ ಇವ್ರನ್ನ ಬಾಯಿ ಮುಚ್ಚಿಸ್ಬೋದಿತ್ತಲ್ಲ? ಕಾನೂನಾತ್ಮಕವಾಗಿ ಎಲ್ಲ ಇದು ಮಾಡಿದ್ದೇವೆ. ಆದರೆ ಏನು ಮಾಡೋದು, ನಮ್ಮ ಸರ್ಕಾರದವರು, ಪೊಲೀಸ್ ಇಲಾಖೆ ಅವರಿಗೆ ಅಷ್ಟು ಬಹಿರಂಗವಾಗಿ ಬೈಯುವಾಗ ಸಹ ಅವರು ಏನು ಮಾಡಲಿಲ್ಲ. ಅವರಿಗೆ ನ್ಯಾಯ ನಮಗೆ ಸಿಕ್ಕಿದೆ, ಅವರಿಗೆ ಸಿಗಲಿಲ್ಲ. ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನ್ಯಾಯಾಲಯದ್ದು ನಾವು ಎಲ್ಲ ಒಪ್ಕೊಂಡಿದ್ದೇವೆ, ಅವರು ಒಪ್ಕೊಳ್ತಿಲ್ಲ. ನ್ಯಾಯಾಲಯದ ಆದೇಶವನ್ನು ಅವರು ಒಪ್ಕೊಳ್ತಿಲ್ಲ. ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಈ ಪ್ರತಿಭಟನೆ ಈ ದಿನಕ್ಕಷ್ಟೇ ಸೀಮಿತನ ಸರ್, ಮುಂದೆ ಕೂಡ ಇರುತ್ತೆ? ನಾವು ನಿರಂತರವಾಗಿ ಕ್ಷೇತ್ರದ ವಿರುದ್ಧ ಯಾರು ಬರ್ತಾರೆ ಅವ್ರ ವಿರುದ್ಧ ನಾವು ಗ್ಯಾರಂಟಿ ನಿಲ್ತೇವೆ. ನಾವು ನಿರಂತರವಾಗಿ ಕ್ಷೇತ್ರದ ಒಟ್ಟಿಗೆ ಇದ್ದೇವೆ. ಯಾಕೆಂದರೆ ಇಲ್ಲಿ ನಾವು 37 ವರ್ಷದಿಂದ ನಾನು ಇದ್ದೇನೆ, ನನಗೆ ಎಲ್ಲ ವಿಷಯ ಗೊತ್ತುಂಟು. ಈಗ ಏನೂ ಗೊತ್ತಿಲ್ಲದವರು ಹೊರಗಡೆ ನಿಂತ್ಕೊಂಡು 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಅವರು ಯೂಟ್ಯೂಬರ್ಸ್ ಎಲ್ಲ ಇದ್ದಾರಲ್ಲ, ಏನು ಗೊತ್ತಿಲ್ಲ ಅವರಿಗೆ, ಇಲ್ಲಿದ್ದ ವಿಷಯ ಏನು ಗೊತ್ತಿಲ್ಲ. ಆದರೂ ಸುಮ್ಮನೆ ಅಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡು ಅವರ ಲೈಕ್ಗೋಸ್ಕರ ಅವರು ಮಾತಾಡ್ತಿದ್ದಾರೆ. ನಾವು ಇಲ್ಲೇ ಇದ್ದು ನಾವು ಮಾತಾಡದಿದ್ದರೆ ಹೇಗೆ ಹೇಳಿ? ಅದಕ್ಕೋಸ್ಕರ ನಾವು ಇವತ್ತು ಬೀದಿಗೆ ಇಳಿದಿದ್ದೇವೆ. ತಾವು ಊರವರಾಗಿ ಇವತ್ತು ಪ್ರತಿಭಟನಾ ಜಾಥಾ ಮಾಡ್ತಾ ಇದ್ದೀರಿ. ಒಂದು ಕಡೆಯಿಂದ ಬೆಂಗಳೂರಿಂದ ಒಂದು ಮೀಟಿಂಗ್ ನಡೆಯುತ್ತೆ ಸರ್, ಪೂರ್ವಭಾವಿ ಸಭೆ ನಡೆಯುತ್ತೆ. ನಾವು ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೀವಿ, ಧರ್ಮಸ್ಥಳ ಚಲೋ ಮಾಡ್ತೀವಿ ಅಂತೇಳಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನೂ ಗೊತ್ತಿಲ್ಲ. ಅವರು ಸುಳ್ಳಿಗೆ ಇಲ್ಲಿದ್ದು ಇತಿಹಾಸ ನೋಡ್ಕೊಳ್ಬೇಕು. ಅವರು ಅಲ್ಲಿ ಕೂತ್ಕೊಂಡು ನಾವು ಚಲೋ ಮಾಡ್ತೇವೆ, ಅದೆಲ್ಲ ವೇಸ್ಟ್. ಅವರು ಇಲ್ಲಿ ಬಂದು ನಮ್ಮ ಹತ್ರ ಕೇಳಿ, ಊರಿನವ್ರ ಹತ್ರ 2 ಜನ ಹತ್ರ ಕೇಳಿ. ಯಾರೋ ಒಂದು ಇಲ್ಲಿಂದ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಮಾತು ಕೇಳ್ಕೊಂಡು ಮಾತಾಡೋದಲ್ಲ. ಊರಿನಲ್ಲಿ ತುಂಬ ಜನ ಇದ್ದೇವೆ, ಇಲ್ಲಿ ಅವ್ರ ಹತ್ರ ಬಂದು ಕೇಳಿ ಅಲ್ಲ. ಬೆಂಗಳೂರಿನವ್ರಿಗೆ ಏನು ಗೊತ್ತು ಧರ್ಮಸ್ಥಳದ ವಿಷಯ? ನಮ್ಗೆ ಗೊತ್ತುಂಟು ನಮ್ಮ ಕ್ಷೇತ್ರದ ಬಗ್ಗೆ. 2012 ಅಕ್ಟೋಬರ್ 10ರಂದು ಸೌಜನ್ಯಳಿಗೆ ನಿಜವಾಗಿಯೂ ನ್ಯಾಯ ಸಿಕ್ಕಿದೆ. ಈ ಕಮ್ಯುನಿಸ್ಟ್ ಜಿಹಾದಿಗಳಿಗೆ, ನಾಯಿಗಳಿಗೆ ಇವರಿಗೆ ನ್ಯಾಯ ಸಿಗಲಿಲ್ಲ. ನಿಜವಾಗಿಯೂ 2012 ಅಕ್ಟೋಬರ್ 10ರಂದು ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದೆ. ದೇವರ ಕೋರ್ಟಿನಲ್ಲಿ ಸಿಕ್ಕಿದೆ. ಇವರಿಗೆ ಕಮ್ಯುನಿಸ್ಟ್ನವರಿಗೆ ಸಿಗಲಿಲ್ಲ ಇಷ್ಟರವರೆಗೆ. ಅಂದರೆ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ, ಹೋರಾಟ ಯಾರು ಮಾಡ್ತಾ ಇದ್ದಾರೆ, ಅವರ ಹಿಂದೆ ಕಮ್ಯುನಿಸ್ಟ್ಗಳು, ಜಿಹಾದಿಗಳಿದ್ದಾರೆ ಅಂತ ತಾವೇ ಹೇಳಿ? ಇವರ ಹಿಂದೆ ಕಮ್ಯುನಿಸ್ಟ್ಗಳಿದ್ದಾರೆ, ಜಿಹಾದಿಗಳಿದ್ದಾರೆ. ಧರ್ಮಸ್ಥಳ ಕ್ಷೇತ್ರವನ್ನು ಮಲಿನ ಮಾಡಬೇಕು ಅಂತ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದ ರಕ್ಷಣೆಗೆ ತಾವು ಊರವರೆಲ್ಲ ಸಿದ್ಧರಾಗಿದ್ದೀವಿ. ಊರವರು ಧರ್ಮ ಸೈನಿಕರಾಗಿ ಸಿದ್ಧರಾಗಿದ್ದೇವೆ. ಪ್ರತಿಭಟನೆ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿದವರು ಮಣ್ಣು ಮುಕ್ಕಿ ಹೋಗಬೇಕು ಅಷ್ಟೇ, ಮತ್ತೇನಿಲ್ಲ. ಧರ್ಮಸ್ಥಳದ ಬಗ್ಗೆ ಯಾರು ಮಾತಾಡಬಾರ್ದು, ನಮ್ಮ ಕಾವಂದರ ಬಗ್ಗೆ ಯಾರು ಮಾತಾಡಬಾರ್ದು, ಅದೇ ನಮ್ಮ ಧ್ಯೇಯ. ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ತಾವೆಲ್ಲ ಊರವರೆಲ್ಲ ಸೇರಿ? ಇಷ್ಟು ಹಿಂದೂಗಳಿದ್ರು ಕೂಡ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅಂತ? ನಾವು ಅವರು ಸುಮ್ಮನೆ ನಿಲ್ತಾರಂತೇಳಿ ನಾವು ಸುಮ್ಮನೆ ಇದ್ದೇವೆ. ಯಾಕಂದರೆ ನಾವು ಮಾಡೋದಾದರೆ ತುಂಬ ಪ್ರತಿಭಟನೆ ಮಾಡ್ಬೋದು. ಅಂದರೆ ಅವರು ಯಾವತ್ತೂ ಸುಮ್ಮನೆ ನಿಲ್ಲುವುದಿಲ್ವಾ, ಅದಕ್ಕೋಸ್ಕರ ನಾವು ಈಗ ಮಾಡ್ತೀವಿ. ಯಾಕಂದರೆ ನಮಗೆ ಧರ್ಮಸ್ಥಳ ಬಿಟ್ಟರೆ ಬೇರೆ ಯಾವುದಿಲ್ಲ.
ಧರ್ಮಸ್ಥಳಕ್ಕೆ ಬಂದು ನಾವು ಏನೇ ಹೇಳಿದರೂ ನಮ್ಮ ಕಾವಂದರು ಅದು ಅವರ ಬಾಯಿಂದ ಬಂದ ಮಾತು ವೇದವಾಕ್ಯ ನಮಗೆ. ಹಾಗೆ ನಾವು ಅವರ ಅಭಿಮಾನಿಗಳು. ನಮಗೆ ಧರ್ಮಸ್ಥಳ ಅಂದರೆ ಅಚ್ಚುಮೆಚ್ಚು. ನಾವು ಧರ್ಮಸ್ಥಳದವರು. ಅದಕ್ಕೋಸ್ಕರ ಹೇಳ್ತೇನೆ, ಧರ್ಮಸ್ಥಳಕ್ಕೆ ಯಾರಾದರೂ ಏನಾದರೂ ಹೇಳಿದರೆ ಅವರು ಮಣ್ಣು ಮುಕ್ಕಿ ಹೋಗ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಎಂಕ್ಲು ಮೂಲು ಎಲ್ಲಿಡ್ದು ಒಕ್ಕ ಬೇಲೆಡುಲ್ಲ ಮೂಲು ಅಂಚೆ ದೀಪನಾಗ ಎಂಕ್ಲೇದಾಲ ಕಮ್ಮಿ ಅಲ್ತಿದ್ದಾರೆ ಪೊಣ್ಣು ಎಂಕ್ಲೇಗ್ಲೇ ಉಲ್ಲ ಜೋಕುಲು ಅಂಡ ಈ ನಮ್ಮಿಂದ ಬುಡ್ಚಾಯಿನ ಪೂರ ಪಂಡ್ರವಲ್ಲಿ ಮೂಲು ದಯವಂಡ ಮೂಲು ಮೊಕ್ಕಲು ಮಾತ್ರ ಬರ್ಪನತ್ತ ಊರು ಇಡೀ ದೇಶನೇ ಬಿದ ಹಿಡಿದು ಬರೋನುಂಡು ಅಂಚೆ ಆದ್ಮೇಲೆ ಎಂಕ್ಲೆಗೊಂಜಿ ಈತು ಜನ ಬೇಲೆಡಿತದು ಎಂಕುಲು ದನಿಕಲ್ನ ಒಟ್ಟಿಗೂ ಇಜ್ಜಿಂದ ಅಂಡ ಬೊಕ್ಕ ಎಂಕುಲು ಇತ್ತದು ದಾದ ಪ್ರಯೋಜನ ಐಕ್ಯ ಸಾಲದು ಎಂಕುಲು ಹೋರಾಟ ಮಾಡ್ತದೆ ಮುಂದೆ ನಾನು ಎಂಕುಲು ಮುಂದೆ ದುಂಬುದೆ ಕೊನೋಡು ಅಂದೆಟ್ಟುಲ್ಲ ಈತ ವರ್ಷದಾಗ ನಿಕಲು ಊರ್ದಾಗ ಲಕ್ಕದ ಜರನ್ ಬಂಡೆ ಎಂಕುಲು ದನಿಕುಲು ಸಮಾಧಾನ ಮಾಡದೆ ಕುಲ್ಲಾಯರು ಐದು ಹತ್ರ ಶಾಂತಿ ದೇವೇರುಲೇ ದೇವಲೋಕದಲ್ಲಿ ಆಲಾಪಿಸಿ ನಾಯಿ ಕೊರೆತ ದೇವಲೋಕದಲ್ಲಿ ಆಲಾಪಿಸಿ ಪೊಣ್ಣನಾತ್ಮಗೂ ನ್ಯಾಯ ತಿಕ್ಕೊಡು ಸರಿ ಆ ಅನ್ಯಾಯದ ಬಗ್ಗೆ ಕೇಳ ಆಂಡ ಧರ್ಮಸ್ಥಳದ ಬಗ್ಗೆ ಆಡು ಅತನ ದೇವರನ ಬಗ್ಗೆ ಆಡು ದನಿಕಲ್ನ ಬಗ್ಗೆ ಆಡು ಜಾನ ಅಪಪ್ರಚಾರ ಮುಪದ ಮಾತ್ರ ಅದು ಬೇತ ಕೊಟ್ಟಿದ್ದಲ್ಲ ದೇವಸ್ಥಾನ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೆಲವು ಮತ್ತು ಅಪಪ್ರಚಾರ ಮತ್ತು ಮಾಡ್ತಾರೆ ಅವು ಅಗತ್ಯ ಅದನ್ನ ಬೇಲೆ ನಮ್ಮ ವೈಕ್ರು ನೋಡ ಐತ ಬಗ್ಗೆ ನ್ಯಾಯ ಕೇಳ ಐಕಲ್ಲಿ ನ್ಯಾಯ ತಿಕ್ಕಡಲ್ಲ ಅವು ಕ್ರಮವಾದ ನಾವು ಕೆಲವೊಂದು ಮಾಂತರ್ಯಗಳೊಂದು ಅಭಿಪ್ರಾಯ ಇತ್ತು ನಾವೇ ಆಡ ವೇಣು ಬಿಡುದು ಇಡೀ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ದನಿಕಲ್ನ ಕುಟುಂಬದ ಬಗ್ಗೆ ಆಡು ದನಿಕಲ್ನ ಬಗ್ಗೆ ಆಡು ಇತ್ತಿನಕಲ್ನ ಬಗ್ಗೆ ಪುರ ಕ್ಷೇತ್ರದ ಬಗ್ಗೆ ಧಾರ್ಮಿಕ ಬಗ್ಗೆ ಮಾತಾಡ್ಕೊಂಡು ಅವು ತಪ್ಪು ಸೌಜನ್ಯಗೆ ಖಂಡಿತವಾದ್ಲ ನ್ಯಾಯ ತಿಕ್ಕೊಡು ಅಂಡ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಬರಬಲ್ಲಿ ದನಿಕಲ್ನ ಬಗ್ಗೆ ಅತ್ತ ದೇವಸ್ಥಾನದವು ಆರಿಗೆ ಬುಡ್ಚಾಯಿನ ಪೂರ ಕಟ್ಟುನು ಚಪ್ಪಲ್ ಬಾಡುವ ಅವು ಇಬ್ಬರ ಬಲ್ಲಿ ನಂಕಲ್ ಪಂಡ್ರ ಬಲ್ಲಿ ಆ ದೇವರೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಗಳು ಆಕಲೆಗ ಬೋಡಿನ ಶಿಕ್ಷೆ ಪಂಡ ದನಿಕುಲಲ್ಲ ನಮ್ಮ ಧರ್ಮಸ್ಥಳಗ ಹತ್ರ ನಮ್ಮ ತುಳುನಾಡಿಗೆ ಇಡೀ ದೇಶಗೂ ದೇವಸ್ಥಾನ ಒಂಜಿ ಪಾಪದ ಎಕಲೆಗೆ ಪ್ರತಿ ಒಂಜಿ ಎಕಲ ಒಂಜಿ ಬತ್ತದಾರಡ ಕಣ್ಣ ನೀರ್ದೆತ್ತು ಬಂಡ ಆಯ್ಕೆ ಇಜ್ಜಿನ ಬಂದ್ಬಿಜೇರು ಪ್ರತಿ ಒಂಜಿ ವಸ್ತುಲ ಇದು ಎಂಕುಲ್ಲಾತಿ ಈತಿಯಲ್ಲಿ ಹಿಡ್ಬೇಕು ಬೋಡಲ್ಲ ಎಂಕ್ಲ ಒಂಚೂರು ಎಂಕ್ಲ ಮೂಜಿನ ತಲೆಮಾರು ಅವಳ ದುಂಬು ಎಂಜಿನ ಬಂಡ ಧರ್ಮಸ್ಥಳ ಏರ್ಲ ತೇರಿನಕಲುಂಡತೆ ಹಿರಿಯಾಕಲು ಧರ್ಮಸ್ಥಳ ಅಂತ ಬಂದು ಪೇಜರು ಎಂಗಳ ತಲಕ್ಕುಬೋದು ವರ್ಪ ತಲಕ್ಕುಬೋದು ಪೋಡಿ ಅಂದಿದ್ದಾರೆ ಅಂಚಿನ ಪೋಡಿಗೆ ಮಕ್ಕಳು ಈ ನಮ್ಮನೆ ಅಪಪ್ರಚಾರ ಮಲ್ತದೆ ಅಲ್ಲ ಪೋಡಿ ಪೋಡಿಂದ ದೇವರನ್ನ ಕಾರಣಕ್ಕೆ ಹಂಚೋಂಡು ಭಕ್ತಿ ಹಂಚೋಂಡು ಮೂಲ ಧರ್ಮಸ್ಥಳ ಪನ್ಪೇದಿಚೇರು ಅವು ಎಂಕಲ್ನ ಅಜ್ಜಿಯರು ಮೂಲ ಸ್ಥಳ ಪನ್ಪು ನಿಜ ಸುಯ ತಾಯರೇ ಪನ್ಪು ತಲಕು ಬರೋದು ದುಂಬುದ ಕಾಲೋಡು ಎನ್ನ ಅಜ್ಜಿ ಬಂತೇರು ಧರ್ಮಸ್ಥಳ ಹೋಗ್ಕೊಂಡ ಹಿರಿಯಾಕಲು ಬಂದಾಗ ನಡತೊಂದು ಬಂದಾಗ ಆಕಲಿಗೆ ಕಾರ್ಯಕ್ರಮ ಪೂರ ಮಲ್ತದ್ದು ಇದು ಬರ್ಪುಣಿಗೆ ಪಿರ ದೀಪ ಬತ್ತದು ಬತ್ತಂಡ ಆಕಲು ಪಿರ ಬೋನಿಟ ಪೊತ್ತುಂಡ ಮಾತ್ರ ಬರ್ಪೇರಂದು ಇಜಿನ ಹೆಜ್ಜಿ ಆ ಕ್ರಮ ಇತ್ತಂಡು ಇತ್ತದಾಲ ಇತ್ತ ಬಡ್ಚಾಯಿನ ಪೂರ ದನಿಕ್ಲೆಗೆ ಬೆಲೆ ಕಟ್ಟೊಂದು ದೇವಸ್ಥಾನಕ್ಕೆ ಒಂಜಿ ಇತ್ತದ ದೇವಸ್ಥಾನ ಹತ್ತವು ಒಂದು 1000 ವರ್ಷ ದುಂಬುದ ಎಂಕುಲು ಪುಟ್ಟದಿದೆ ಎಂಕ್ಲೆಗೆ ಪೊಡಿಪ ಅಂತೇರು ಎಂಕಲ್ನ ಅಜ್ಜಿ ಧರ್ಮಸ್ಥಳ ಆಟ ಉಂಡು ಎಂಜ ಅವು ತಲೊತ್ತ ಆಟ ಅಂದು ಎಂಕಲ ಊರು ಬನ್ಪೇದೇರಿ ನಾರಾವಿ ಬೆದರಾಡಗುರ ಅಂಚಿತ್ ನಲ್ಪ ಮುಕ್ಕಲು ಆಕಲ್ನ ಅಪ್ಪಮ್ಮೆ ಮುಕ್ಕಲೇ ಬತ್ತದ ಮೂಲ ನುಪ್ಪು ತಿಂದದು ಮುಕ್ಕಲೇ ಬೀರೋದು ಎದುರು ದನಿಕಲೆ ಉಂಟುಂಡ ದನಿಕಲ ಕಣ್ಣ ನೀರು ಹೊಂಡ ಎಂಕ್ಲೆಗೆ ನೆತ್ತೇರು ಬತ್ತಲೇಕ ಅವು ಪಂಡ್ರಬಲ್ಲಿ ಹಾಕಲ್ಲ ದನಿಕಲೆಗೆ ಅವಲ ದೇವಸ್ಥಾನಕ್ಕೂ ದೇವರಿಗೆ ಅಣ್ಣಪ್ಪ ಸ್ವಾಮಿ ಇಜ್ಜೇರು ಹಿಂಗೆ ಬತ್ತು ತೂತೇನ ಅಣ್ಣಪ್ಪ ಸ್ವಾಮಿ ಹಿಂಗೆ ಅಂದತ್ತು ಏರ್ಲ ಆ ಧರ್ಮಸ್ಥಳಕ್ಕೆ ಇರೋದ ಮಲ್ನಾಕಲು ಬತ್ತು ತೂತೇರ ಅವು ಮಲ್ಪರಬಲ್ಲಿ ಎಂಕಲ್ ಇಡೀ ಊರಿಗೆ ಲೋಕನೇ ಸಾಧಾರಣ ಪೋಡಿ ತಂದುಂಟು ಭಯ ಭಕ್ತಿ ಹೆಂಚಿನ ಬಂದ್ರೆ ಇಡೀ ನಮ್ಮ ಧರ್ಮಸ್ಥಳ ಇಡೀ ನಮ್ಮ ಅಂಚಿ ಪಿದ ಊರ್ದಾಕ್ಲು ಪೂರ ತುಳೆ ಎತ್ತು ಮಾತ ಭಯ ಭಕ್ತಿ ಬರ್ಪೇರು ಆ ಕಾರಣಕ್ಕೆ ಇಜ್ಜಾಲತ್ತೆ ಒಂದು ಮುಲ್ತುಡು ದುಂಬು ಎಂಕೆಗೆ ಏನಂತೆ ಮುಲ್ತೊಂಜಿ ಕಲ್ಲುಗೊಂಡಲ್ಲ ಮಧ್ಯಾಹ್ನದೊಳಗೆ ಪಿರ ಬರ್ಪೇರಿಗೆ ಇಡೇ ಬರ್ಪೇರಿಗೆ ಪಿರಾನೆ ಕೊನವರವಲ್ಲಿ ಅಂಚಿತ್ ನಾಲ್ಕೋದಕ್ಕೆ ಮಕ್ಕಳು ಬೆಲೆ ಕಟ್ಟೋದು ಸರಿ ಆಯ್ತು ದಯಬಂಡ ಮಕ್ಕಳಿಗೆ ಅಂಚಿತ್ ನಿಂತ ದನಿಕಲ ಬರ್ತದೆ ಪನೋಲಿ ಮಕ್ಕಳಿಗೆ ಬಾಕಿ ತಗಲಿ ಇರೋದ ಮಲ್ಪನಕ್ಲಿ ಹೌದಾಲ ಅಜ್ಜಿ ಪಕ್ಕಡಿನ ದನಿಕಲೆ ಬೆಲೆ ಕಟ್ಟಣ ಅಂಚೆ ಮಲ್ಪೇರು ಇಂಚೆ ಮಲ್ಪೇರು ಅವು ಬಾರಿ ಬೇಜಾರ ಬಡಕ್ಲೆ ಎಂಕ್ಲ ಆ ಬಗೆಟ್ ಓಡೆ ಮುಟ್ಟಲ್ಲ ಇರೋದು ಎಂಕ್ಲ ಸೈತನಲ್ಲ ಮಲ್ಲೆದು ದನಿಕಲ್ನ ಬಗೆಟ್ ಎಂಕ್ಲ ಐಕ ರೆಡಿಯೇ ಇಲ್ಲ ಆರ್ನ ಬಗೆಟ್ ಎಂಕ್ಲು ಇನಿಯ ಸೈತನಲ್ಲ ಅವು ಐಕ ಬಿಡ್ದು ಹೊರಪುಜಿ ಎಂಕ್ಲು ಏರೆಗ್ಲು ಬಿಡ್ದು ಹೊರಪುಜಿ ಆ ಏತ್ ಮಲ್ಲ ಎವಡು ಇಂಚೆ ನಾಡು ಆ ಪತ್ತ ಹಾಕನ ಎಂಕ್ಲು ಒಂಜಿಲಂಡಲ್ಲಿ ತಿರ್ಗೋದಲ್ಲ ಗ್ಯಾರಂಟಿ ಅವನು ಎದುರು ಬಿಡ್ಪುಜಿ ಎಂಕ್ಲು ದಯಮಾಡಿ ದನಿಕಲ್ನ ಬಗೆಟ್ ಬಾಕಿ ತಗೊಳ್ಳ ಬಗೆಟ್ ಒಂದು ದನಿಕಲ್ನ ಫ್ಯಾಮಿಲಿಯ ಬಗೆಟ್ ಏರು ಬಾತ ಅಂದರೆ ಎಂಕ್ಲು ಬಿಡ್ದು ಹೊರಪುಜಿ ಏನು ಎಲ್ಲ ಸೈತನಲ್ಲ ಅವು ಈ ಬಗೆಟ್ ಏನು ಬಿಡ್ದು ಹೊರಪುಜಿ ಆಗಲಿ ಸರ್ ಇವಾಗ ಪ್ರತಿಭಟನಾ ಜಾಥಾ ನಡೀತದೆ ಏನು ಸರ್ ಉದ್ದೇಶ ಏನಿದ್ರು ಉದ್ದೇಶ ಕ್ಷೇತ್ರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಬೇರೆಯವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವಸ್ಥಾನದ ಬಗ್ಗೆ ಆಗಲಿ ನಮ್ಮ ಕಾವಂದರ ಬಗ್ಗೆ ಯಾವುದೇ ಅವ್ಯಾಚ ಶಬ್ದಗಳನ್ನು ಬಳಸಿ ಮಾಡುತ್ತಿರುವ ನಿಂದನೆಗಳನ್ನೆಲ್ಲ ಮಾಡಬಾರ್ದು, ನಮ್ಮ ಕ್ಷೇತ್ರಕ್ಕೆ ಯಾವುದೇ ಚ್ಯುತಿ ಬರಬಾರ್ದು ಅಂತ ಹೇಳಿ ನಾವು ಅದರ ಬಗ್ಗೆ
ಪ್ರತಿಭಟನೆ ಮಾಡ್ತೀವಿ. ಇಷ್ಟು ವರ್ಷ ಯಾಕೆ ಸರ್, ಇಷ್ಟು ವರ್ಷ ಯಾಕೆ ಊರವರೆಲ್ಲ ಇದ್ದು ಇಷ್ಟು ಹಿಂದೂಗಳಿದ್ದೀರಿ, ಎಲ್ಲ ಊರ ಇಷ್ಟು ಗ್ರಾಮಸ್ಥರಿದ್ದೀರಿ, ಯಾಕೆ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ ಅಂತೇಳಿ? ಇಷ್ಟು ವರ್ಷ ಸುಮ್ಮನೆ ಇರಲಿಲ್ಲ. ಆಗಾಗ 13 ವರ್ಷದಿಂದ ನಮ್ಮ ಕ್ಷೇತ್ರದ ಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಂದನೆಯನ್ನು ಮಾಡ್ತಾಯಿದ್ರು. ನಾವು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಸಹ ನೀಡ್ತಾ ಇದ್ದೇವೆ. ಇದು ಇವತ್ತಿಗೆ ಅಷ್ಟೇ ಸೀಮಿತ ಇರುತ್ತೆ ಸರ್, ಮುಂದೆನೂ ಇರುತ್ತೆ ತಮ್ಮ ಈ ಊರವರ ಪ್ರತಿಭಟನೆ ಅಥವಾ ಒಂದು ಪ್ರತಿರೋಧ ಇರಲಿ? ಅದರ ಬಗ್ಗೆ ನಾವು ಈಗ ಏನು ಹೇಳಲಿಕ್ಕೆ ಆಗೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.